ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಇಲ್ಲಿ ತುಂಬ ಹೆಸರುವಾಸಿ, ನಾನು ಯಾವಾಗಲೂ ಅವ್ರ ಹೆಸರನ್ನ ಹೇಳ್ತಾನೆ ಇರ್ತೀನಿ. ತುಂಬ ಹೆಸರುವಾಸಿ ಅವರು ಈಗ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಶಾಂತಿನಗರದಲ್ಲಿ ಮತದಾರರನ್ನ ನಾನೇ ಪ್ರಶ್ನೆ ಮಾಡಬೇಕು. ನಾನು ಅವ್ರಿಗೆಲ್ಲ ಮತ ಹಾಕೋದಿಲ್ಲ, ನಾನು ಮತನೂ ವೇಸ್ಟ್ ಮಾಡೋದಿಲ್ಲ. ಹೇಗೈತೆ ಅಂದರೆ ರೋಡು ಸ್ನೇಹಿತರೆ ಇಲ್ಲಿ ತುಂಬ ಓಡಾಡ್ತಾರೆ. ನಾನೇ ಸ್ವತಃ ಬ್ಯಾರಿಕೇಡ್ನ ತಳ್ಕೊಂಡು ಹೋಗಿ ಅಲ್ಲಿ ನಿಲ್ಸಿದ್ದೀನಿ. ಒಂದು ಕಡೆ ನಾನು ತೋರಿಸ್ತೀನಿ. ಈಗ ಇದು ಯಾವ ಕ್ಷೇತ್ರಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಂಥ ವ್ಯವಸ್ಥೆ ಬದಲಾವಣೆ ಆಗಬೇಕು. ಮತ ಹಾಕೋರಿಗೆ ಆಗ್ತಾ ಇರ್ತೀರಿ, ಹೊಸಬರನ್ನ ನೀವು ತರೋದು ಇಲ್ಲ ಮತದಾರರು. ಇದು ನಮ್ಮ ಸಮಸ್ಯೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನಾನು ಒಂದು 3-4 ದಿನದಿಂದ ವೀಡಿಯೋ ಮಾಡಿದ್ದೀನಿ. ಸಂಬಂಧಪಟ್ಟರು ಯಾರು ಗಮನಿಸ್ತಾರೆ ಸ್ನೇಹಿತರೆ. ಇದೆಲ್ಲ ನೀವು ತೆರಿಗೆ ಕಟ್ಟಿ ಅಷ್ಟೇ, ನೀವು ತೆರಿಗೆ ಕಟ್ಟಿದ್ರೆ ಇನ್ನೂ ಅದೇ ಸಾಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದು KH ರೋಡು. ಅಭಿವೃದ್ಧಿ ಪಡಿಸ್ತೀವಿ ನಾವು ಅಭಿವೃದ್ಧಿಯಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಜನರಿಗೆ ಅಭಿವೃದ್ಧಿ ಪಡಿಸ್ತಿದ್ದೀವಿ ಅಂತ ಹೇಳ್ತೀರಲ್ಲ, ಬನ್ನಿರಿ ಒಂದ್ಸರಿ ನಮ್ಮ ಏರಿಯಾಗೆ. ಬನ್ನಿ. ನಾನು ರಾತ್ರಿ ಅಲ್ಲಿ ಒಂದು ಹಳ್ಳ ಐತೆ, ಆ ನೀರಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ನಾನು ಕಷ್ಟಪಟ್ಟು ಬ್ಯಾರಿಕೇಡ್ನ ಎಲ್ಲೋ ನಿಂತಿತ್ತು, ಅದನ್ನು ತಳ್ಕೊಂಡು ಬಂದು ನಾನು ಇಟ್ಟಿದ್ದೀನಿ ಅಲ್ಲಿ. ಅಂಥ ವ್ಯವಸ್ಥೆ ಇಲ್ಲಿ ಇರೋದು 5 ಬಾರಿ ಸ್ನೇಹಿತರೆ. ಅಪ್ಪ ದೇವ್ರಿಗೆ ಗೆದ್ದಿರೋದು 5 ಬಾರಿ ಗೆದ್ದಿದ್ದಾರೆ. ಪಾದಚಾರಿನ ನೋಡಿ ಸೂಪರ್ ಆಗುತ್ತೆ. ಚಿನ್ನದ ರಸ್ತೆ ಅಂತ ಹೇಳ್ಬೋದು ನೋಡಿ, ಪಾದರಸ್ತೆ. ಯಾರಾದರೂ ಬಿದ್ದರೆ ಏನು ಹೊಣೆ? ವೈಯರ್ಗಳನ್ನೆಲ್ಲ ಹಿಂಗೆ ಇಟ್ಟು ಕೇಬಲ್ನವ್ರು ನೋಡಿ ಹೆಂಗೆ ಅರ್ಧಂಬರ್ಧ ಇಟ್ಟಿದ್ದಾರೆ. ಇದನ್ನು ನಾನು ಇಟ್ಟಿರೋದು ರಾತ್ರಿ 9 ಗಂಟೆಯಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಬ್ಯಾರಿಕೇಡ್ ರಿಲೈತೆ ಅಲ್ಲಿ ಇಡಬೇಕು. ತುಂಬ ಟ್ರಾಫಿಕ್ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು. ಇಲ್ಲಿ ಸ್ಕೂಲ್ಗಳಿದೆ, ತುಂಬ ಚೆನ್ನಾಗುತ್ತೆ ಈ ರೋಡು. KH ರೋಡು ಅಂತ, ಡಬಲ್ ರೋಡು.
ಅದು ತುಂಬ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಧನ್ಯವಾದ. ಶುಭ